ಎಲ್ಲರಿಗೂ ಜೈ ಭೀಮ್, ಜೈ ಸಂವಿಧಾನ್, ಬೆಳಗಿನ ಶುಭೋದಯ. ಈ ಕೊಲ್ಲಾಪುರದ ಶಾಹು ಮಹಾರಾಜ್ ಕೋಟೆ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಾಯ್ತು. ಅದು ಬಿಟ್ಟು ನಾವು ನಮ್ಮ ಬಸ್ಸಲ್ಲಿರುವಂಥ ಜನ ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ, ಅವ್ರ ಜೊತೆಗೆ ನಾನು ಬಂದಿದ್ದೀವಿ. ಯಾಕಂತಂದರೆ ನಾನು ವಿಡಿಯೋ ಮಾಡ್ತಾ ಇರೋದು ಇದೇ ಕಾರಣನೇ. ನಮ್ಮ ಜನಗಳು ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಅಷ್ಟು ದುಡ್ಡು ಹಾಕ್ತಾರೆ, ಹೌದಲ್ವಾ? ಪ್ರತಿಯೊಬ್ಬರು ದುಡ್ಡು ಅನ್ನೋದು ಹಾಕ್ತಾರೆ. ಯಾಕೆ ಆಗಬೇಕು? ದೇವ್ರಿಗೆ ಯಾಕೆ ಆಗಬೇಕು ಅಲ್ವಾ? ನಮಗೆ ನಮ್ಮ ಸಾರ್ವಜನಿಕರಿಗೆ ಏನಾದರೂ ಕಷ್ಟನೋ ಮತ್ತು ಬಾಡಿಗೆ ಪ್ರಾಬ್ಲಮ್ ಆದರೆ ಆಸ್ಪತ್ರೆಗೆ ಹೋಗ್ತೀವಿ. ಅಷ್ಟು ಲಕ್ಷ, ಇಷ್ಟು ಲಕ್ಷ, ಇಷ್ಟು ಸಾವಿರ, ಅಷ್ಟು ಸಾವಿರ ಅಂತ ಹೇಳ್ತಾರೆ. ಈ ದೇವರು ಕೊಡಲ್ಲ, ಯಾರೂ ಕೊಡಲ್ಲ. ಇದೇ ದೇವರು ಕೊಡೋ ಅಮೌಂಟು ಈ ದೇವ್ರಿಗೆ ಉಂಡಿಗೆ ಹಾಕ್ತಾರಲ್ಲ, ಅದೇ ಅಮೌಂಟು ಅವ್ರ ಅಕೌಂಟಲ್ಲಿ ಇಟ್ಕೊಂಡು ಸೇವ್ ಇಟ್ಕೊಂಡಿದ್ರೆ ಅವ್ರಿಗೆ ಯಾವಾಗೋ ಒಂದು ಟೈಮಲ್ಲಿ ಉಪಯೋಗ ಆಗುತ್ತೆ. ಈ ದೇವರುಗಳು ದೇವರು ಇಲ್ಲ ಪ್ರಪಂಚದಲ್ಲಿ. ಯಾರ ಅಧೀನದಲ್ಲಿ ನಡೀತಾ ಇದೆ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದ ಅಧೀನದಲ್ಲಿ ನಡೀತಾ ಇರೋದು. ಇವರು ಜನಗಳಿಗೆ ಬುದ್ಧಿ ಇಲ್ಲ, ಗೊತ್ತು ಸಂವಿಧಾನದಿಂದನೇ ನಡೀತಾ ಇರೋದು. ನಾವು ದೇವಸ್ಥಾನಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಒಂದು ಸೆಕ್ಯೂರಿಟಿಗೆ ಆಗಲಿ ಅಂತ ಸೆಕ್ಯೂರಿಟಿ ಕೊಡಬೇಕು ಅಂತಂದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಲೆಟ್ರೇಟ್ ಕೊಟ್ಟರೆ ನಮ್ಮ ಸಂವಿಧಾನ ಅಧೀನದಲ್ಲಿ ಇರುವಂತಹ ಪೊಲೀಸ್ ಠಾಣೆ ಅಧಿಕಾರಿಗಳು ಇಲ್ಲಿ ಸೆಕ್ಯೂರಿಟಿ ಮಾಡ್ತಾರೆ. ಆದರೆ ದೇವರಿಂದ ಏನು ಬರಲ್ಲ. ಸೇವ್ ಮಾಡಿ, ಅಕೌಂಟ್ ಇಟ್ಕೊಂಡು ಸೇವ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀವಿ, ನಮ್ಮ ಅಮೌಂಟು ನಮಗೆ ಸೇವ್ ಮಾಡ್ಕೊಂಡ್ರೆ ನಮಗೆ ಉತ್ತಮ. ಯಾವ ದೇವರು ಬರಲ್ಲ. ಯಾಕಂತಂದರೆ ಈ ದೇವರು ಅಂದರೆ ತನ್ನ ದೇವಸ್ಥಾನದಲ್ಲಿ ತನ್ನ ಗುಡಿಯಲ್ಲಿ ತಾನೇ ಹಚ್ಚಿಕೊಳ್ಳದ ದೀಪವನ್ನು ನಮ್ಮ ಬೆಳಕಲ್ಲಿ, ನಮ್ಮ ಜೀವನದಲ್ಲಿ ಹೇಗೆ ಹಚ್ಚುತ್ತಾನೆ ಅಂತ ಅಂದ್ಕೊಂಡಿದ್ದೀರ ನೀವು? ದೇವರೇ ನಮ್ಮ ರೂಪಿಸ್ತಾನೆ ಅಂತ ಏನು ಅನ್ಕೋಬೋದು ಅಲ್ವಾ? ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡಿ. ಈ ಇಡೀ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಜನರು ಬರೀ ದೇವಸ್ಥಾನ ಅಂತ ಅಲಿತಾ ಇದ್ದಾರೆ. ಬೇರೆ ದೇಶದಲ್ಲಿಲ್ಲ ಈ ಥರ, 100% ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಇರುವಂಥ ಜನರು ಇನ್ಯಾವ ದೇಶದಲ್ಲೂ ಇಲ್ಲ. ಬೇರೆ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಪೂಜೆ ಮಾಡ್ತಾರೆ. ನಿಜವಾಗಲೂ ಅಂತಂದರೆ ಅವ್ರನ್ನೇ ಪೂಜೆ ಮಾಡ್ತಾರೆ. ಈ ಅಮೇರಿಕಾದಲ್ಲಿ ಯಾವ ದೇವ್ರಿಗೂ